ರಾಮನಗರ ಜಿಲ್ಲೆಯ ಬಾಚಿನಹಟ್ಟಿ ಗ್ರಾಮದ ಗುಡುಪನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ 4 ಜನ ಟಾಪರ್ಗಳು ಇವತ್ತು ನಾವು 20 ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀವಿ. 2004-05 SSLC ಬ್ಯಾಚ್. ನಾವೆಲ್ಲರೂ ಸ್ಕೂಲ್ನ ಟಾಪರ್ಗಳು ಸಿಕ್ಕಿದ್ರೆ ಯಾವ ರೀತಿ ಇರುತ್ತೆ? ಪಾಂಡಿಚೇರಿಯಿಂದ ಗುಡ್ ಮಾರ್ನಿಂಗ್. ಸಮಯ ಈಗ 1 ಗಂಟೆ ಮಧ್ಯರಾತ್ರಿ ಶನಿವಾರ ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ ಪಾಂಡಿಚೇರಿಗೆ. ನಮ್ಮ ಸ್ಕೂಲ್ ಮೇಟ್ಸ್ಗಳ ಜೊತೆ 20 ವರ್ಷ ಆದಮೇಲೆ ರೀಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನೋಡಿದ್ಮೇಲೆ ನಿಮ್ಗಂತೂ ಪಕ್ಕಾ ನಿಮ್ಮ ಸ್ಕೂಲ್ ಲೈಫ್ ನೆನಪಾಗುತ್ತೆ, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ಗಳು ನೆನಪಾಗ್ತಾರೆ. ನೀವೇನಾದರೂ ನಮ್ಮ ಥರ ಈ ರೀತಿ ಒಂದು ಸ್ಕೂಲ್ ಫ್ರೆಂಡ್ಸ್ಗಳನ್ನ ಯುನೈಟ್ ಮಾಡಿಕೊಂಡು ಟ್ರಿಪ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನಾದರೂ ಹೋಗಿಲ್ಲ ಅಂತ ಅಂದರೆ ಈ ವಿಡಿಯೋನ ಫ್ರೆಂಡ್ಸ್ಗಳಿಗೆ ಕಳಿಸಿ. ನೆಕ್ಸ್ಟ್ ಟ್ರಿಪ್ನ ಬೇಗನೆ ಪ್ಲ್ಯಾನ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟು, ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ಡೆಫಿನೆಟ್ಲಿ ನಮಗೊಂದು ಮೋಟಿವೇಶನ್ ಕೊಡುತ್ತೆ. ಅಷ್ಟೇ ಅಲ್ಲ, ಪಾಂಡಿಚೇರಿ ಕಂಪ್ಲೀಟ್ ಐಟನರಿ ಡೀಟೇಲ್ಸ್ ಮತ್ತು ನಿಮಗೆ ಎಷ್ಟು ಖರ್ಚಾಗುತ್ತೆ, ಎಲ್ಲಿ ಸ್ಟೇ ಮಾಡೋದು, ಏನು ಎಂಟ್ರಿ ಫೀಸ್ ಇದೆ, ಏನು ಪಾರ್ಕಿಂಗ್ ಫೀಸ್ ಇದೆ, ಬೋಟ್ ರೈಡ್ಗೆ ಎಷ್ಟಾಗುತ್ತೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇದೇ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಅಪ್ರಾಕ್ಸಿಮೇಟ್ಲಿ ನಮಗೆ ಎಕ್ಸ್ಪೆನ್ಸಸ್ ಆಗಿರೋದು 3700 rupees ಪರ್ ಹೆಡ್ ಫಾರ್ 2 days ಇನ್ಕ್ಲೂಡಿಂಗ್ ಪೆಟ್ರೋಲ್. ಕಾಂತರಾಜ್, ಲಕ್ಷ್ಮೀಶ, ಮುನಿಸಿದ್ದ. ಕಾಂತು, ಹೇಗೆ ಅನಿಸ್ತಾ ಇದೆ? ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಆಫ್ಟರ್ 20 years. 20 years ಹೇಗೋಯ್ತು ಅಂತ ಗೊತ್ತಾಗ್ಲೇ ಇಲ್ಲ ನಮಗೆ. 2004 4-5ನೇ ಬ್ಯಾಚ್. ಸೊ ನೋ 2024-25 ಎಕ್ಸಾಕ್ಟ್ಲಿ 20 ವರ್ಷ ಆಗಿದೆ. ಅಂದ್ರೆ ಏನಕ್ಕೆ ಸಿಗ್ಲಿಲ್ಲ ನಾವು ಇಷ್ಟು ವರ್ಷ? ಫ್ಯಾಮಿಲಿ ಟೆನ್ಷನ್, ಫ್ಯಾಮಿಲಿ ಜಂಜಾಟ, ಜಂಜಾಟದಲ್ಲಿ ಸಂಸಾರದಿಂದ ಹೊರಗಡೆ ಒಂದು ಎಂಜಾಯ್ ಮಾಡ್ತಾ ಇದೀವಿ. ಸ್ಟ್ರೆಸ್ ನ ರಿಲೀಫ್ ಮಾಡ್ತಾ ಇದೀವಿ. ಟೋಟಲಿಗೆ ಎಂಜಾಯ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಸಿಗೋಣ ಅಂತ ಮಾತಾಡ್ಕೊಂಡಿರ್ತೀವಿ. ನಮ್ದೇ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಗ್ರೂಪ್ ನಲ್ಲಿ ಪ್ರತಿ ಸಲ ಚಾಟಿಂಗ್ ಕೂಡ ಆಗುತ್ತೆ. ಮಗ ಇವತ್ತು ಸಿಗೋಣ, ಅವಾಗ ಸಿಗೋಣ, ಆ ಟ್ರಿಪ್ ಹೋಗೋಣ, ಈ ಟ್ರಿಪ್ ಹೋಗೋಣ. ಒಂದ್ಸಲಿ ಅವ್ನ್ ಕ್ಯಾನ್ಸಲ್, ಒಂದ್ಸಲಿ ನಾನು ಕ್ಯಾನ್ಸಲ್. ಇನ್ನೊಬ್ಬ ನಮ್ಮ ಮೋಹನ್ ಅಂತ ಒಬ್ಬ ಇದಾನಪ್ಪ, ಇನ್ನೊಬ್ಬ ಟಾಪರ್ ಸ್ಟಿಲ್ ಬ್ಯಾಚುಲರ್, ಅವ್ನ್ ಕ್ಯಾನ್ಸಲ್ ಮಾಡ್ತಾನೆ. ಈ ಸಲ ಏನೇ ಆದ್ರೂ ಪರವಾಗಿಲ್ಲ, ಮೋಹನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು 4 ಜನ ಬಂದೇ ಬರ್ತೀವಿ ಅಂತ ಅಂದ್ಬಿಟ್ಟು ಪಾಂಡಿಚೇರಿವರೆಗೂ ಬಂದಿದ್ದೀವಿ. ಅಲ್ಲೇ ನೋಡ್ತಾ ಇರೋ ಸಾಕು, ಎಲ್ಲ ಮರ್ತೋಗುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ಗಳ ಜೊತೆ ನೀವೇನಾದ್ರು ಟ್ರಿಪ್ನ ಮಿಸ್ ಮಾಡ್ಕೋತಾ ಇದ್ರೆ ಈ ವ್ಲಾಗ್ ಮಾಡಿದ್ಮೇಲೆ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಅಟ್ಲೀಸ್ಟ್ 1 ದಿನ ಟೈಮ್ ಸ್ಪೆಂಡ್ ಮಾಡಿ. ನಾವು ಬೆಳಗ್ಗೆ ಕಾರ್ನಲ್ಲಿ 1 ಗಂಟೆ ಹೊರಟು ಆಲ್ಮೋಸ್ಟ್ 5 hours ನಾವು ನಮ್ಮ ಜೀವನದ ಬಗ್ಗೆ ಏನೇನು ನಾವು ಗ್ಯಾಪ್ ಇತ್ತು ಎಲ್ಲ ಮಾತಾಡ್ಕೊಂಡು ಬಂದವು. ಒಂಥರ ಅದೇನೋ ಸ್ಕೂಲ್ ಡೇಸ್ಗೆ ವಾಪಸ್ ಹೋಗಿ ಮತ್ತೆ ಬಂದಿರೋ ತರ ಅನ್ಸುತ್ತೆ ಅಲ್ಲ? 25 ವರ್ಷಗಳ ನಂತರ ನಮ್ಮ ಗೆಳೆಯನ ಬರ್ಡೇ ನಾಳೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಗೆಳೆಯ, 100 ವರ್ಷ ಚೆನ್ನಾಗಿ ಕಾಲ ಬದುಕಿರು. ಭಗವಂತ ಆಯುಷು ಆರೋಗ್ಯ ಕೊಟ್ಟೆ ಪಾಂಡಿಚೇರಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಫ್ಯಾಮಿಲಿ ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಮೊದಲನೇ ವರ್ಷ ನಾನು ಆಕ್ಚುಲಿ ಬರ್ಡೇ ಟೈಮ್ ನಲ್ಲಿ ಫ್ಯಾಮಿಲಿ ಜೊತೆ ಇಲ್ಲದೆ ಹೊರಗಡೆ ಬಂದಿರೋದು. ಇದೊಂದು ಅನ್ಪ್ಲಾನ್ ಟ್ರಿಪ್, ಆಲ್ ಆಫ್ ಅ ಸಡನ್. ಇದು ಟ್ರಿಪ್ಗೆಲ್ಲ ಕಾರಣಕರ್ತ ನಮ್ಮ ನಾವೇನಿಲ್ಲ ಎಲ್ಲ ಇವರೇ. ಸೊ 2 ದಿನ ಪಾಂಡಿಚೇರಿಯಲ್ಲಿ ಇರ್ತೀವಿ. ನಮ್ಮ ಹಳೆ ನೆನಪುಗಳನ್ನ ಮೆಲುಕಾಗ್ತಾ ಈ ಪಾಂಡಿಚೇರಿನ ಎಂಜಾಯ್ ಮಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಸಿಗೋಣ. ಪಾಂಡಿಚೇರಿ ಬೆಂಗಳೂರಿನಿಂದ ಅಪ್ರಾಕ್ಸಿಮೇಟ್ಲಿ 320 kilometers ದೂರ ಇದೆ. ಸೊ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 6 hours ಆಫ್ ಡ್ರೈವ್. ನಾವು 1 ಗಂಟೆಗೆ ಶುರು ಮಾಡಿ ಎಕ್ಸಾಕ್ಟ್ಲಿ 7 o'clockಗೆ ರಾಕ್ ಬೀಚ್ ಥರ ಬಂದಿದ್ದೀವಿ. ಸನ್ರೈಸ್ ಈಸ್ಟ್ ಕೋಸ್ಟ್ ಆದ್ದರಿಂದ ನಿಮಗೆ ಒಳ್ಳೆ ಸನ್ರೈಸ್ ಸಿಗುತ್ತೆ. ವಿ ಆರ್ ಲಿಟಲ್ ಲೇಟ್, ಬಟ್ ನಾಳೆ ಬೆಳಗ್ಗೆ ಇಲ್ಲೇ ಬಂದು ಸನ್ರೈಸ್ ನೋಡ್ಬೋದು. ನಾಳೆ ಗಣರಾಜ್ಯೋತ್ಸವ 26th of January. ಆದ್ದರಿಂದ ಇಲ್ಲಿ ಸ್ಕೂಲ್ ಮಕ್ಕಳು ಸ್ವಲ್ಪ ಮಾರ್ಚ್ ಫಾಸ್ಟಿಂಗ್ ಮಾಡ್ತಿರೋದು ನಮಗೆ ಕಾಣ್ತು. ನೈಸ್ ಟು ಸಿ. ಹಾಗೆ
ರಾಕ್ ಬೀಚ್ನ ಎದುರುಗಡೆನೆ ನಿಮಗೆ ಈ ಒಂದು ಫ್ರೀಡಮ್ ಫೈಟರ್ ವಾಲ್ ಸಿಗುತ್ತೆ, ಮತ್ತು ಗಾಂಧೀಜಿ ಸ್ಟ್ಯಾಚ್ಯೂ ಕೂಡ ಇದೆ, ಬೀಚ್ ಫೇಸಿಂಗ್ ಇದೆ. ಈ ಫ್ರೀಡಮ್ ಫೈಟರ್ಸ್ ವಾಲ್ ಅಂದರೆ ಎಂಟೈರ್ ಇಂಡಿಯಾದ ಪ್ರತಿಯೊಂದು ರಾಜ್ಯದ ಸ್ವತಂತ್ರ ಹೋರಾಟಗಾರರ ಹೆಸರನ್ನ ಈ ಒಂದು ಇಟ್ಟಿಗೆ ಮೇಲೆ ಕಾರು ಮಾಡಿದ್ದಾರೆ. ಜೊತೆ ಇನ್ನೊಂದೇನಪ್ಪ ಅಂದರೆ ಅವರವರ ಹುಟ್ಟೂರಿನಿಂದ ಮಣ್ಣನ್ನು ತಂದು ಈ ಒಂದು ಇಟ್ಟಿಗೆಗಳನ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ನಮ್ಮ ರಾಣಿ ಅಬ್ಬಕ್ಕ ಕೂಡ ನೀವು ಇಲ್ಲಿ ಹೆಸರು ನೋಡ್ಬೋದು, ಸಂಗೊಳ್ಳಿ ರಾಯಣ್ಣನ ನೋಡ್ಬೋದು, ಬಹಳಷ್ಟು ಜನ. ಅದಷ್ಟೇ ಅಲ್ಲ, ಪಾಂಡಿಚೇರಿ ಒಂದು ಫ್ರೆಂಚ್ ಕಾಲೋನಿಯಲ್ ಆದ್ದರಿಂದ ನಿಮಗೆ ಬಹಳಷ್ಟು ಇಲ್ಲಿನ ವಾತಾವರಣ ಮತ್ತು ಜನರು ಹಾಗೆ ಬಿಲ್ಡಿಂಗ್ಗಳು ಕೂಡ ನಿಮಗೆ ಫ್ರೆಂಚ್ನಲ್ಲಿ ಒಂದು ಫೀಲಿಂಗ್ ನಿಮಗೆ ಬರುತ್ತೆ. ಇಟ್ಸ್ ಲೈಕ್ ಯುರೋಪ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕಾಮನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಮತ್ತು ಇಂಗ್ಲೀಷ್ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾರೆ. ಒಂದು 14 ಜನರೇಷನ್ಸ್ ಆಫ್ ಫ್ರೆಂಚ್ ಪೀಪಲ್ ಕೂಡ ನಿಮಗೆ ಇಲ್ಲಿ ಕಾಮನ್ ಆಗಿ ಸಿಗ್ತಾರೆ. ಬ್ರೆಡ್ ಆ್ಯಂಡ್ ಚಾಕ್ಲೇಟ್, ಅ ಗ್ರೇಟ್ ಪ್ಲೇಸ್ ಟು ಹ್ಯಾವ್ ಯುವರ್ ಫ್ರೆಂಚ್ ಬ್ರೇಕ್ಫಾಸ್ಟ್, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಸೊ ಇಫ್ ಯು ಕಂಫರ್ಟಬಲ್ ಯು ಕ್ಯಾನ್ ಗೋ ಹೆಡ್. ಅದರ್ವೈಸ್ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗಳು ಕೂಡ ನಿಮಗೆ ಈ ಗಿಲ್ಬರ್ಟ್ ಅವೆನ್ಯೂ ರೋಡ್ನಲ್ಲೇ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗಿಲ್ಬರ್ಟ್ ಅವೆನ್ಯೂ ರೈಟ್ ಇನ್ ಫ್ರಂಟ್ ಆಫ್ ದ ರಾಕ್ ಬೀಚ್. ಒಂದು 1.5 ಕಿಲೋಮೀಟರ್ಸ್ ಲಾಂಗ್ ಸ್ಟ್ರೆಚ್ನಲ್ಲಿ ಬಿಲ್ಡಿಂಗ್ಸ್ಗಳಿದೆ. ಬ್ಯೂಟಿಫುಲ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಬೋದು. ಸೊ ಅಲ್ಲಿ ಜಸ್ಟ್ ಒಂದು ಇಲ್ಲಿ ಫೋಟೋಸ್ಗಳನ್ನ ಒಂದು ವೀಡಿಯೋನ ಹಾಕ್ತೀನಿ ನೋಡಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯು ವಿಲ್ ಫೀಲ್ ಲೈಕ್ ಇಟ್ ಈಸ್ ಅ ಫಾರಿನ್ ಕಂಟ್ರಿ ದೋ ಇಟ್ ಇಸ್ ಅ ಯೂನಿಯನ್ ಟೆರಿಟರಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಫ್ರೆಂಚ್ ಆರ್ಕಿಟೆಕ್ಚರ್ನ ಒಳಗೊಂಡಿರ್ತಕ್ಕಂಥ ಪಾಂಡಿಚೇರಿಯನ್ನು ಇದನ್ನು ನಾವು ಹಿಸ್ಟ್ರಿ ಹುಡುಕಿದಷ್ಟು ಕ್ರಿಸ್ತಶಕ 1ನೇ ಶತಮಾನ ತನಕ ತೊಗೊಂಡು ಹೋಗ್ಬೋದು. ಪಲ್ಲವರ ನಂತರ ಚೋಳರ ನಂತರ ಪಾಂಡವರು ಈ ಒಂದು ಪಾಂಡಿಚೇರಿ ಅಥವಾ ಪುಡಿಚೇರಿ ಪ್ರದೇಶವನ್ನು ಆಳ್ವಿಕೆ ನಡೆಸ್ತಾ ಇರ್ತಾರೆ. 1674ರಲ್ಲಿ ಫ್ರೆಂಚ್ನ ಜನಗಳು ಇಲ್ಲಿ ಬಂದು ಎಸ್ಟಾಬ್ಲಿಷ್ಮೆಂಟ್ನ ವ್ಯಾಪಾರಕ್ಕೋಸ್ಕರ ಹುಡ್ಕೋತಾರೆ. ಆ ಎಸ್ಟಾಬ್ಲಿಷ್ಮೆಂಟ್ 1674ರಿಂದ 1793ರವರೆಗೂ ನಡೆಯುತ್ತೆ. ಆಗ ಬಿಟ್ಟಂತಹ ಫ್ರೆಂಚ್ ನಾಗರಿಕತೆಯ ಕೆಲವೊಂದು ಅಸ್ತಿತ್ವಗಳು ನಮಗೆ ಇಲ್ಲೂ ಕೂಡ ಕಾಣುತ್ತೆ. 1793ರಲ್ಲಿ ಬ್ರಿಟಿಷರು ಇದನ್ನು ಆಕ್ಯುಪೈ ಮಾಡ್ಕೊಳ್ತಾರೆ. ಫ್ರೆಂಚರ ಕಡೆಯಿಂದ ಬ್ರಿಟಿಷರು ಆಳ್ವಿಕೆ ಶುರುವಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಹುಟ್ಟುತ್ತೆ. ಅಲ್ಲಿಂದ ಬ್ರಿಟಿಷ್ನ ಆಳ್ವಿಕೆ 1947ರವರೆಗೂ ಅಂದರೆ ಸ್ವತಂತ್ರ ಬರೋವರೆಗೂ ಇದು ಬ್ರಿಟಿಷರ ಕೆಳಗಡೆ ಉಳ್ಕೊಳ್ಳುತ್ತೆ. ಅದಾದ ನಂತರ ಇಂಡಿಯಾ ಮತ್ತು ಫ್ರಾನ್ಸ್ಗೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಈ ಒಂದು ಪ್ಲೇಸ್ನ ಫ್ರೆಂಚ್ನ ಅಥವಾ ಫ್ರಾನ್ಸ್ನ ಒಂದು ಪ್ರಾವಿನೆನ್ಸ್ ಆಗಿ ಕೂಡ ಇದನ್ನ ಉಪಯೋಗಿಸ್ಕೊಳ್ತಾರೆ. ಪುಡಿಚೇರಿ ಅಥವಾ ಪಾಂಡಿಚೇರಿ ಅಂತ ಅಂದರೆ ನ್ಯೂ ಸೆಟಲ್ಮೆಂಟ್ ಅಂತ ತಮಿಳ್ನಲ್ಲಿ. ಸೊ ಯಾರಿಗೆ ರೋಮನವ್ರಿಗೆ ಏನಕ್ಕೆ ಇಲ್ಲಿ ಬಂದು ಟ್ರೇಡ್ ಮಾಡೋದಕ್ಕೆ ಅಂದರೆ ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಬಂದು ಸೆಟಲ್ ಆಗಿದ್ರು. ಸೊ ನಾವು ಲಾಸ್ಟ್ ವ್ಲಾಗ್ನಲ್ಲಿ ಕನ್ನೂರು ಕವರ್ ಮಾಡಿದ್ದು. ಕನ್ನೂರಿನಲ್ಲಿ ವಾಸ್ಕೋಡಿಗಾಮ ಪೋರ್ಚುಗೀಸರು ಬಂದು ಇಂಡಿಯಾಗೆ ಸೆಟಲ್ ಆಗ್ತಾರೆ. ಅದು ನಮ್ಮ ವೆಸ್ಟ್ ಕೋಸ್ಟ್ ಕಡೆ. ಆದರೆ ಈಸ್ಟ್ ಕೋಸ್ಟ್ ಕಡೆ ನಮ್ಮ ಈ ಫ್ರೆಂಚ್ನವರು ಬಂದು ಪಾಂಡಿಚೇರಿನಲ್ಲಿ ಸೆಟಲ್ ಆಗ್ತಾರೆ. 1850ರ ನಂತರ ಕೂಡ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಿದ್ರು ಕೂಡ ಈ ಒಂದು ಪುಡಿಚೇರಿ ಮಾತ್ರ ಫ್ರೆಂಚ್ನವರ ಆಳ್ವಿಕೆನಲ್ಲಿರುತ್ತೆ. 1954ರವರೆಗೂ ಯೂನಿಯನ್ ಟೆರಿಟರಿ ಆಗೇನೆ ಕನ್ಸಿಡರ್ ಆಗಿರ್ತಕ್ಕಂಥ ಪುಡಿಚೇರಿ ನಂತರ ಭಾರತದ ಒಂದು ಭಾಗವಾಗಿ ಸೇರ್ಪಡೆ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ಇಲ್ಲಿಂದ ಕೇವಲ 5 ನಿಮಿಷ ಡ್ರೈವ್ನಲ್ಲಿರೋ ಪುಡಿಚೇರಿಯ ಒಂದು ಮ್ಯೂಸಿಯಂಗೆ ಹೋಗೋಣ. ಮ್ಯೂಸಿಯಂನಲ್ಲಿ ನಿಮಗೆ ಏನು ಅಷ್ಟೊಂದು ಎಕ್ಸೈಟ್ಮೆಂಟ್ ಅಂತಕ್ಕಂಥ ಏನಿಲ್ಲ. ಹಳೆಯ ವರ್ಷಗಳಿಂದ ಅವ್ರು ಯೂಸ್ ಮಾಡ್ತಕ್ಕಂಥ ಕಾಯಿನ್ಸ್ಗಳು, ಒಂದು 100 ಇಯರ್ಸ್ ಓಲ್ಡ್ ಫರ್ನಿಚರ್ಸ್ಗಳು, ಕಲ್ಲುಗಳು, ಸಮ್ ಹಿಸ್ಟಾರಿಕಲ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿದ್ದಾರೆ. ಅದರ ನಂತರ ನಾವಿಲ್ಲಿ ಬೆಸಿಲಿಕಾ ಚರ್ಚ್ಗೆ ಹೋಗೋಣ. ಭಾರತದಲ್ಲಿ ಇರ್ತಕ್ಕಂಥ ಕೆಲವು ಬ್ಯಾಸಿಲಿಕಾ, ಸೈಂಟ್ ಬ್ಯಾಸಿಲಿಕಾಸ್ ಚರ್ಚ್ನಲ್ಲಿ ಇದು ಒಂದು ಕೂಡ ಹೌದು. ಇದು ಬಿಟ್ಟರೆ ನಿಮಗೆ ಕನ್ಯಾಕುಮಾರಿನಲ್ಲಿ ಕೂಡ ಸಿಗುತ್ತೆ. ಗೋಥಿಕ್ ಆರ್ಕಿಟೆಕ್ಚರ್ನಲ್ಲಿ ಕಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಮಧ್ಯಾಹ್ನ 12 ಗಂಟೆ ಆಗ್ತಾ ಇದೆ. ಸೊ ಬಿಸಿಲು ತುಂಬಾ ಇದೆ ಪಾಂಡಿಚೇರಿನಲ್ಲಿ. ಯೂಶುವಲ್ ಆಗಿ 40 ಡಿಗ್ರೀಸ್ ಇರುತ್ತೆ. ಈಗ ಒಂದು ಜನವರಿ ಆದ್ದರಿಂದ ಒಂದು 23 to 25 ಡಿಗ್ರೀಸ್ ಇದೆ. ಸೊ ನಾವು ಬೆಂಗಳೂರಿನವ್ರು ಅದರಿಂದ ಸ್ವಲ್ಪ ಈ ಬಿಸಿಲು ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ 1-2 ಅವರ್ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮಾಡಿಕೊಂಡು 2 ಗಂಟೆ ನಂತರ ಹೋಗೋಣ ನೆಕ್ಸ್ಟ್ ಸ್ಪಾಟ್ಗೆ. ಪ್ರಾನ್ಸ್ ಎವಳಮ್ಮ? 150 sir. ಫಿಶ್ ಫ್ರೈ, ಪ್ರಾನ್ಸ್ ಫ್ರೈ, ಸ್ಟಿಕ್ ಫ್ರೈ, ಕ್ರ್ಯಾಬ್ ಫ್ರೈ ಕೂಡ ಇದೆ.
ಪಾಂಡಿಚೇರಿ ಒಂದು ಕೋಸ್ಟಲ್ ಏರಿಯಾ ಆದ್ದರಿಂದ ನಿಮಗೆ ಬಹಳಷ್ಟು ಬೀಚ್ಗಳಿದೆ. ಅದರಲ್ಲಿ ನೀವು ನೋಡಲೇಬೇಕಾದಂಥ ಬೀಚ್ ಬಂದು ಈಡನ್ ಬೀಚ್. ಏನಪ್ಪ ವಿಶೇಷ ಅಂತಂದರೆ ಏಷ್ಯಾದಲ್ಲಿ ಇರತಕ್ಕಂಥ 10 ಬ್ಲೂ ಫ್ಲ್ಯಾಗ್ ಬೀಚ್ಗಳಲ್ಲಿ ಇದು ಕೂಡ ಒಂದು ಕ್ಲೀನೆಸ್ಟ್ ಬೀಚ್ ಅಂತಲೇ ಹೇಳ್ಬೋದು. ನಮ್ಮ ಗೋಕರ್ಣದಲ್ಲಿ ಮೇನ್ ಬೀಚ್ ಏನಿದೆ ಅದಕ್ಕೆ ಕಂಪೇರ್ ಮಾಡ್ತಕ್ಕಂಥ ಒಂದು ಬೀಚ್ ಅಂತ ಹೇಳ್ಬೋದು. ಗುಡ್ ಪ್ಲೇಸ್ ಟು ಎಂಜಾಯ್ ಫಾರ್ ನೆಕ್ಸ್ಟ್ 2 hours. ಸೊ ಎಕ್ಸಾಕ್ಟ್ಲಿ ನಾವಿಲ್ಲಿ 3:30 ಊಟ ಮಾಡ್ಕೊಂಡು ರೀಚ್ ಆಗಿದ್ದೀವಿ. ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಬೀಚ್ನಲ್ಲಿ ಆಟ ಆಡ್ತಾ ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ತಾ ಸ್ವಲ್ಪ ವಾಟರ್ ಶಾಟ್ಸ್ಗಳನ್ನ ತಗೊಂಡು ಇಲ್ಲಿಂದ ಸಂಜೆ ಹೋಟೆಲ್ ಕಡೆ ಹೊರಡೋಣ. ಫ್ರೆಂಡ್ಸ್ಗಳ ಜೊತೆ ಮಸ್ತ್ ಮಜಾ ಮಾಡಿಕೊಂಡು ಈ 20 ವರ್ಷದ ಏನು ನಾವು ಗ್ಯಾಪ್ಗಳಿತ್ತು ಆ ನೆನಪುಗಳನ್ನೆಲ್ಲ ವಾಪಸ್ ಫಿಲ್ ಮಾಡಿಕೊಂಡು ವಾಪಸ್ ಈ ಪಾಂಡಿಚೇರಿ ನೈಟ್ ಲೈಫ್ನ ನೋಡ್ತಾ ಸ್ಟ್ರೀಟ್ ಲೈಫ್ಗಳನ್ನ ನೋಡ್ತಾ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಹಾಗೆ ಡಿನ್ನರ್ ಮಾಡಿಕೊಂಡು ವಾಪಸ್ ರೀಚ್ ಆಗಿದ್ದೀವಿ ನಮ್ಮ ಹೋಟೆಲ್ಗೆ. ಸೊ ನಾಳೆ ನನ್ನ ಬರ್ತ್ಡೇ. ಸೊ ಹ್ಯಾಪಿ ಬರ್ಡೇ ಟು ಯು ದಯಾನಂದ್. ಹ್ಯಾಪಿ ಬರ್ಡೇ ಟು ದಯಾನಂದ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಮಧ್ಯರಾತ್ರಿ 12 ಗಂಟೆ ಫಸ್ಟ್ ಟೈಮ್ ನಾನು ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ಫ್ರೆಂಡ್ಸ್ಗಳ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ಸೊ ಇಟ್ ವಾಸ್ ಸಮಥಿಂಗ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಹಾಗೆ ಸಣ್ಣ ಪುಟ್ಟ ಸ್ವಲ್ಪ ಮಸ್ತಿ ಹುಡುಗರ ಜೊತೆ ಆಟ. ಸೊ ಬೆಳಗ್ಗೆ ಸಿಗೋಣ. 2ನೇ ಗುಡ್ ಮಾರ್ನಿಂಗ್ ಫ್ರಮ್ ಪಾಂಡಿಚೇರಿ ಡೇ 2. ಇವತ್ತು ಭಾನುವಾರ 26ನೇ ತಾರೀಕು ಜನವರಿ. ಸನ್ರೈಸ್ ನೋಡೋದಕ್ಕೆ ಎಕ್ಸಾಕ್ಟ್ಲಿ ಬೆಳಗ್ಗೆ 6:30ಕ್ಕೆ ನಾವು ರೀಚ್ ಆಗಿದ್ದೀವಿ ರಾಕ್ ಬೀಚ್. ಈಸ್ಟ್ ಕೋಸ್ಟ್ ಆದ್ದರಿಂದ ನಮಗೆ ತುಂಬಾ ಚೆನ್ನಾಗಿ ಸನ್ರೈಸ್ಗಳು ಕಾಣುತ್ತೆ. ಆದರೆ ವೆಸ್ಟ್ ಕೋಸ್ಟ್ ನಮ್ಮ ಮಂಗಳೂರು ಕಡೆ ಹೋದರೆ ನಿಮಗೆ ಒಳ್ಳೆ ಸನ್ಸೆಟ್ ವ್ಯೂ ಕಾಣುತ್ತೆ. ರೈಟ್, ಈ ಒಂದು ಸನ್ರೈಸ್ನ ನೋಡ್ಕೋತಾ ನೆಕ್ಸ್ಟ್ ಹೋಗೋಣ ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ ಬೋಟ್ ರೈಡ್. ಅಪ್ರಾಕ್ಸಿಮೇಟ್ಲಿ 1 ಗಂಟೆಗಳ ಕಾಲ ನೀವು ಈ ಬೋಟ್ನಲ್ಲಿ ಸ್ಪೆಂಡ್ ಮಾಡ್ಬೋದು. ಕಾಸ್ಟ್ ಬಂದು ಪರ್ ಹೆಡ್ 400 ರೂಪಾಯಿಗಳು, ಮ್ಯಾಕ್ಸಿಮಮ್ ಅಂದರೆ 500 ರೂಪಾಯಿ ಕೊಡ್ಬೋದು, ನಾಟ್ ಮೋರ್ ದೆನ್ ದ್ಯಾಟ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮ್ಯಾಂಗ್ರೋವ್ ಆ ಮರಗಳ ಮಧ್ಯೆ ಕರ್ಕೊಂಡು ಹೋಗ್ತಾರೆ. ಒಂಥರ ನೈಸ್ ಪ್ಲೇಸ್ ಟು 1 hour ಸ್ಪೆಂಡ್ ಮಾಡೋದಕ್ಕೆ. ಐ ಥಿಂಕ್ ಇಟ್ಸ್ ವರ್ತ್ 400 ರೂಪೀಸ್. ಫಸ್ಟ್ ಟೈಮ್ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ವರ್ತ್ ವಿಸಿಟ್. ಪಾಂಡಿಚೇರಿ ಸ್ಮಾಲ್ ಪ್ಲೇಸ್ ಆದ್ದರಿಂದ, ಸಣ್ಣದಾದಂಥ ಯೂನಿಯನ್ ಟೆರಿಟರಿ ಆದ್ದರಿಂದ ನಿಮಗೆ ಹೆಚ್ಚು ಜಾಗಗಳಿಲ್ಲ ನೋಡುವಂಥದ್ದು. ಸೊ ದಿಸ್ ಇಸ್ ಒನ್ ಶುಡ್ ಬಿ ಇನ್ ಯುವರ್ ಬಕೆಟ್ ಲಿಸ್ಟ್. ಮಾರ್ನಿಂಗ್ ಸ್ವಲ್ಪ ಬೇಗ ಒಂದು 7:30-8 ಗಂಟೆ ರೀಚ್ ಆದರೆ ನಿಮಗೆ ಒಳ್ಳೆ ಪ್ಲೇಸ್, ಅಂದರೆ ರಶ್ ಇರೋದಿಲ್ಲ. ಎಂಟೈರ್ ಬೋಟ್ನ ನೀವು 4 ಜನ ಅಂದರೆ ಒಂದು 2,000 ರೂಪಾಯಿಗೆ ಬುಕ್ ಮಾಡ್ಕೋಬೋದು. ಸೀದಾ ಬೋಟಿಂದ ಕರ್ಕೊಂಬಂದು ಇಲ್ಲೊಂದು ಅರಕೆ ಮೀಡು ಅಂತ ಒಂದು ಪ್ಲೇಸ್ನಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲೊಂದು 10 minutes ನಿಮಗೆ ಟೈಮ್ ಕೊಡ್ತಾರೆ. ಇಲ್ಲಿ ರೋಮನ್ ಟ್ರೇಡ್ ಮಾಡ್ತಕ್ಕಂಥ ಒಂದು ಓಲ್ಡ್ ಹಳೆ ಬಿಲ್ಡಿಂಗ್ ಇದೆ, ಬೇರೇನೂ ಇಲ್ಲ, ಒಂದು ಕಾಂಪೌಂಡ್ ವಾಲ್ ಥರ ಇದೆ. ಇದನ್ನು ನೋಡ್ಬೋದು. ಇದು ಯಾವ ಮರಗಳಂತ ನೀವು ಗೆಸ್ ಮಾಡ್ತೀರಾ ನೋಡಿ. ತುಂಬ ಫೇಮಸ್ ಸಮ್ಮರ್ ಫ್ರೂಟ್ ಅಂತ ಹೇಳ್ಬೋದು. ಕಾಟನಿಂಗ್ ಅಂತ ನಮ್ಮ ಕಡೆ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ. ಚಂದ್ರಜ್ವರ ಹೇಗಿದ್ದೀರಿ ಪ್ಲೇಸ್ ಅರಕೆ ಮೇಡು? ಪ್ಲೇಸ್ ಡಬ್ಬ ಥರ ಇದೆ. ಯಾವ್ದೋ ನಮ್ಮೂರ ಕಾಂಪೌಂಡ್ ಹೋದ್ರಾಗ ಇರುತ್ತಲ್ಲ ಆ ಥರ ಇದೆ. ಹುಡುಗರಿಗೆ ಇಷ್ಟ ಆಗಲಿಲ್ಲ ಇದು. ಆ್ಯಕ್ಚುಲಿ ಇದು ಏನ್ಷಿಯಂಟ್ ರೋಮನ್ ಅಂಡ್ ಇಂಡಿಯಾ ಟ್ರೇಡ್ನಲ್ಲಿ ಈ ಒಂದು ಲೊಕೇಶನ್ ತುಂಬಾ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡಿದೆ ಅಂತ ಇನ್ಫಾರ್ಮೇಶನ್. ಲೇಟ್ ಆಗಿಬಿಟ್ಟಿದೆ ಬೋಟ್ಗೆ, ಹುಡುಗರು ಮಾಡ್ತಾ ಇದ್ದಾರೆ.
ಆದ್ರೆ ಲಕ್ಷ್ಮಣ ಈ ಏಜಲ್ಲಿ ಇಷ್ಟು ಚೆನ್ನಾಗಿ ಓಡ್ತಿಯಲ್ಲ, ಗ್ರೇಟ್ ಕಣ. ನಾವು ಬೇಕಾದ್ರೆ ಈಸ್ಕೊಂಡು ಹೋಗ್ಬಿಡ್ತೀವಿ. ಅವನೇನಾ? ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟ್ನ ಸುತ್ತಾಡಿಸ್ತಾ ನಿಮಗೆ ಪೋರ್ಟ್ ಕಡೆ ಕೂಡ ಕರ್ಕೊಂಡು ಹೋಗ್ತಾರೆ. ಪೋರ್ಟ್ನ ನೋಡ್ಬೋದು, ಬೋಟ್ಗಳನ್ನ ನೋಡ್ಬೋದು, ಶಿಪ್ಸ್ಗಳನ್ನ ನೋಡ್ಬೋದು, ಯಾಚ್ಗಳು ನೋಡ್ಬೋದು. ನೈಸ್ ಟೈಮ್, 1 hour ಐ ಥಿಂಕ್ ಇಟ್ಸ್ ವರ್ತ್ ಅಂತ ಅನಿಸುತ್ತೆ. ಹತ್ರದಲ್ಲೇ ಒಂದು ಲೈಟ್ ಹೌಸ್ ಇದೆ, ಬಟ್ ಲೈಟ್ ಹೌಸ್ ಕ್ಲೋಸ್ ಆಗಿತ್ತು, ಸೊ ವಿ ಕುಡಂಟ್ ವಿಸಿಟ್. ವಿ ಸ್ಪೆಂಡ್ ಸಮ್ ಗುಡ್ ಟೈಮ್, ಬೋಟ್ನಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಇಲ್ಲಿಂದ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿ ವಿ ಆರ್ ಲೀವಿಂಗ್ ಟು ದ ನೆಕ್ಸ್ಟ್ ಸ್ಪಾಟ್, ಮಾತ್ರಿ ಮಂದಿರ್. ಅವಾಗ 3 ತಿಂಗಳು ಒಂದ್ಸಲ ಈ ಥರ ಪ್ಲಾನ್ ಮಾಡ್ತಾ ಇರಿ, ಎಂಜಾಯ್ ಮಾಡಿ. ಏನು ಮಾಡ್ತೀರಾ ಮನೇಲಿ? ಮಾತ್ರಿ ಮಂದಿರ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ನಿಯರ್ ಬೈ ಪಾಂಡಿಚೇರಿ. ಯಾರ್ಯಾರು ಪಾಂಡಿಚೇರಿಗೆ ಬರ್ತೀರಾ, ಮಾತ್ರಿ ಮಂದಿರ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಆರೋವಿಲೆ ಒಂದು 16 ಕಿಲೋಮೀಟರ್ಸ್ ಫ್ರಮ್ ಪಾಂಡಿಚೇರಿ ಲೊಕೇಟ್ ಆಗುತ್ತೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ 37 ಇಯರ್ಸ್ ತೊಗೊಂಡಿದ್ದಾರೆ. ಅಟ್ ದ ಕಾಸ್ಟ್ ಆಫ್ 1250 crores. 1971ನಲ್ಲಿ ಇದನ್ನ ಶುರು ಮಾಡ್ತಾರೆ. 2008ಗೆ ಇದು ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 100 acres ಮೇಲೆ ಸ್ಪ್ರೆಡ್ ಆಗಿದೆ ಅಂತ ಅನ್ಕೊತೀನಿ, ಅಪ್ರಾಕ್ಸಿಮೇಟ್ಲಿ. ಐ ಆಮ್ ನಾಟ್ ಶ್ಯೂರ್. ಇಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಒಂದು ನೇಚರ್ ಮಧ್ಯೆ ವಾಕ್ ಮಾಡ್ತಾ ಒಂದು ಲೀಸರ್ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಇರುತ್ತೆ. ನಿಮ್ಗೇನಾದರೂ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಫ್ರೀ ಬಸ್ಸಸ್ ಅವೈಲೇಬಲ್ ಇದೆ, ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೆಮ್ ಕೂಡ. ಸೊ ಏನಿದು ಗ್ಲೋಬ್ ಥರ ಏನು ಕಾಣ್ತಾ ಇದೆ ನಿಮಗೆ, ಸೊ ಇಟ್ಸ್ ಇನ್ ದ ಫಾರ್ಮ್ ಆಫ್ ಅ ಹ್ಯೂಜ್ ಸ್ಪೇರ್. ಸುತ್ತ ನಿಮಗೆ 12 ಪೆಟಲ್ಸ್ ಕಾಣುತ್ತೆ. ಇದನ್ನ ಜಿಯೋಡಿಸ್ಕ್ ಡೋಮ್ ಅಂತ ಕೂಡ ಕರೀತಾರೆ. ಮತ್ತು ಈ ಡೋಮ್ನ ಮೇಲ್ಗಡೆ ಏನಿದೆ ಈ ಗೋಲ್ಡನ್ ಡಿಸ್ಕ್ಗಳಿದೆ. ಸೊ ನಿಮಗೆ ಡಿಸ್ಕ್ ನಾನೊಂದು ಇಮೇಜ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಈ ಡೋಮ್ನ ಒಳಗಡೆ ಸೆಂಟ್ರಲ್ ಪಾರ್ಟ್ನಲ್ಲಿ ಇಟ್ಸ್ ಆಲ್ಸೋ ಕಾಲ್ಡ್ ಇನ್ನರ್ ಚೇಂಬರ್ ಅಂತ. ಇಲ್ಲಿ ಮೆಡಿಟೇಷನ್ ಹಾಲ್ ಇದೆ. ಒಳಗಡೆ ಹೋಗ್ಬೇಕಂದ್ರೆ ನಿಮ್ಗೆ ಅರೌಂಡ್ 13,000 rupees ಏನೋ ಪರ್ ಹೆಡ್ ಟಿಕೆಟ್ ಆಗುತ್ತೆ. 1 week ಮೊದಲೇ ಬುಕ್ ಮಾಡಬೇಕು. ಸೊ ಬಟ್ ಯು ಕ್ಯಾನ್ ಗೋ ಟು ಆಲ್ ದ ವೇ ಟು ದ ವ್ಯೂ ಪಾಯಿಂಟ್, ಅಲ್ಲಿಂದ ಕೂಡ ನೋಡ್ಬೋದು. ಮೆಜಾರಿಟಿ ನಿಮಗೆ ಇಲ್ಲಿ ಫ್ರೆಂಚ್ ಪೀಪಲ್ನ ನೋಡ್ಬೋದು. ಫಾರಿನರ್ಸ್ ಬಂದು ಇಲ್ಲಿ ವರ್ಕ್ ಮಾಡ್ತಿರೋದು, ಅವರ ಒಂದು ಸರ್ವಿಸ್ನ ಆಫರ್ ಮಾಡ್ತಿರೋದು ಕೂಡ ನಿಮಗೆ ಕಾಣಸಿಗುತ್ತೆ. ಅದರ್ವೈಸ್ ಲಾಟ್ ಆಫ್ ಟೂರಿಸ್ಟ್ ಪೀಪಲ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾರೆ. ಯು ಕ್ಯಾನ್ ಪರ್ಚೇಸ್ ಸಮ್ ಹ್ಯಾಂಡ್ ಮೇಡ್ ಐಟಮ್ಸ್ಗಳು ಮತ್ತು ಪಾಟ್ರಿ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಟೈಮ್ ಇದ್ದರೆ ಇಲ್ಲಿ ಕೂತ್ಕೊಂಡು ಪಾಟ್ರಿ ಕೂಡ ಮಾಡ್ಬೋದು. ಐ ಥಿಂಕ್ ಇಟ್ ಈಸ್ ನಾನ್ ಕಂಪೇರಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಡಿಫ್ರೆಂಟ್ ವೈಬ್ ಇದೆ ಮತ್ತು ತುಂಬಾ ಶಾಂತವಾಗಿರುತ್ತೆ ಈ ಪ್ಲೇಸ್. ಸೊ ವರ್ತ್ ಅ ವಿಸಿಟ್. ಗ್ರೇಟ್. ಸೊ ವಿತ್ ದಿಸ್ ಪಾಂಡಿಚೇರಿ ವ್ಲಾಗ್ ಎಂಡ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಈಗ 2:30 ಆಗ್ತಾ ಇದೆ. ಇಲ್ಲಿಂದ ಹೊರಡೋಣ ಬ್ಯಾಕ್ ಟು ಬ್ಯಾಂಗ್ಳೂರ್ ರೂಟ್, ಪಾಂಡಿಚೇರಿ ಟು ಬ್ಯಾಂಗ್ಳೂರ್. ಹೈವೇ ಅಂತೂ ಸೂಪರ್ ಆಗಿದೆ. ಆನ್ ದ ವೇ ಒಂದು ಡಾಬಾದಲ್ಲಿ ನಿಲ್ಲಿಸಿ ಸ್ವಲ್ಪ ಲಂಚ್ ಮಾಡಿಕೊಂಡು, ಹಾಗೆ ಇವತ್ತು ನನ್ನ ಬರ್ತ್ಡೇ ಆದ್ದರಿಂದ ಮನೆಯಲ್ಲೂ ಕೂಡ ಒಂದು ಸೆಲೆಬ್ರೇಷನ್ಸ್ ಇದೆ. ಸೊ ವಿಲ್ ಜಸ್ಟ್ ಗೋ ಅರೌಂಡ್, ಎಂಜಾಯ್. ಸೊ ನಿಮ್ಮ ರೈಡರ್ಸ್ ಇದ್ ಸೈನಿಂಗ್ ಆಫ್. ಮತ್ತೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.